ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ವಿಶ್ವ ಸಂವಿಧಾನ ಸ್ಥಾಪನೆ ಮಾಡುವುದರ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ಜಗತ್ತಿನ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು, ಆ ಒಬ್ಬನೇ ಒಬ್ಬ ದೇವನ ದೇವಾಲಯ, ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ. ಈ ದೇವಾಲಯದೊಳಗೆ ನಾವೆಲ್ಲರೂ ನಮ್ಮೊಳಗೆ ಸೃಷ್ಟಿಕರ್ತ ಈ ತತ್ವ ಕೊಟ್ಟಿದ್ದಾರೆ ಲಿಂಗ ಆಯತ ಧರ್ಮದ ಮೂಲಕ. ಲಿಂಗ ಆಯತ ಧರ್ಮ, ಇಡೀ ಬ್ರಹ್ಮಾಂಡವೇ ನಮ್ಮೊಳಗಿದೆ ಅಂಥೇಳಿ ಈ ಬ್ರಹ್ಮಾಂಡದ ಲಾಂಛನ ಕೊಟ್ಟಿದ್ದಾರೆ. ಇದನ್ನು ನಾವು ಅರಿತು ಬದುಕಿದರೆ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ. ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಿಶ್ಚಿಂತ ಜೀವನಕ್ಕಾಗಿ ಬದುಕಲು ಬರುತ್ತದೆ. ಅಂತಹ ಮಹಾತ್ಮ ಬಸವಣ್ಣನವರನ್ನು ಜಗತ್ತಿನ ಮಹಿಳಾ ಲೋಕಕ್ಕೆ, ಎಲ್ಲ ಮಾನವ ಲೋಕಕ್ಕೆ ಒಂದು ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು ಮತ್ತು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಲಿಂಗ ಆಯತ ಕೇಂದ್ರ, ಅನುಭವ ಮಂಟಪದ ಭೂಮಿಲಿಂದ ಬಸವಾದಿ ಶಿವಶರಣರು ಬರೆದ ಲಿಂಗಾಯತ ಧರ್ಮದ ಈ ಗ್ರಂಥದೊಂದಿಗೆ ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಶರಣ. ಈಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ವೇದ ಶಾಸ್ತ್ರದವರ ಹಿರಿಯರೆನ್ನೇನು, ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು. ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು. ಇದರಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ. ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ನೋಡಿದ್ರಾ, ಸಾಧನೆ ಅಂದರೇನು? ಗಡ್ಡ ಬಿಟ್ಟುಕೊಂಡು ಗುಡ್ಡದ ಮೇಲೆ ಹೋಗಿ ತಪಸ್ಯಕ್ಕೆ ಕುಳಿತುಕೊಳ್ಳುವುದಿಲ್ಲ. ಸಂಸಾರ ಬಿಟ್ಟು ನಾವು ಯಾವ ಗ್ರಾಮದಲ್ಲಿದ್ದೀವಿ, ಯಾವ ಪಟ್ಟಣದಲ್ಲಿದ್ದೀವಿ, ನಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ನಾವು ದಿನನಿತ್ಯ ಲಿಂಗ ಧ್ಯಾನ ಮಾಡುವುದರ ಮೂಲಕ ಶರಣ ಸತಿ ಲಿಂಗಪತಿ ಎಂದು ಒಪ್ಪಿಕೊಂಡು ಇಡೀ ಬ್ರಹ್ಮಾಂಡವೇ ನಮ್ಮೊಳಗಿದೆ, ಬ್ರಹ್ಮಾಂಡದೊಳಗೆ ನಾವಿದ್ದೀವಿ. ಈ ತತ್ವ ಕೊಟ್ಟಿದ್ದವರು ಬಸವಣ್ಣನವರು. ಅದಕ್ಕೆ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ 97% ಎಲ್ಲರೂ ಇದ್ದರು 12ನೇ ಶತಮಾನದಲ್ಲಿ. ಈ ಕುತಂತ್ರವಾದಿಗಳು, ಈ ಸ್ವಾರ್ಥಿಗಳು, ಈ ಮನುವಾದಿಗಳು ಇವರೇನು ಮಾಡಿದ್ದಾರೆ, ಇಂತಹ ಒಂದು ಮಹಾನ್ ತತ್ವ ಜನ ಎಲ್ಲ ಅರ್ಥ ಮಾಡಿಕೊಂಡಾಗ ನಮ್ಮ ಈ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕಿದೇವಲ್ಲ, ಪಾಪ ಮುಗ್ಧ ಜನರ ತಲೆಯಲ್ಲಿ ಇದೆಲ್ಲ ಹೊರಟು ಹೋಗಿ ಬಿಡುತ್ತದೆ. ಅವಾಗ ಇವ್ರಿಗೆ ಕಾಲಿಗೆ ಬಿದ್ದು ಒಂದು ನಯ ಪೈಸನೂ ಯಾರು ಕೊಡೋದಿಲ್ಲ, ಇವ್ರ ಕಡೆ ಮುಖ ಮಾಡಿ ನೋಡುವುದಿಲ್ಲ ಎಂಬುದು ಭಯ ಹುಟ್ಟಿತ್ತು ಅವಾಗ 12ನೇ ಶತಮಾನದಲ್ಲಿ. ಈ ರೀತಿಯಾಗಿರತಕ್ಕಂಥ ಕಂಡು ಬರ್ತಾ ಇದೆ. ಈಗ ಬಸವ ಕಲ್ಯಾಣದಲ್ಲಿ ಕಳೆದ 28ನೇ ತಾರೀಕಿನ ದಿವಸ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಮಾಡಿ ಅಲ್ಲಿ ಪಕ್ಕದಲ್ಲಿ ಒಂದು ಕಾಲ್ಪನಿಕ ಒಂದು ಭಾವಚಿತ್ರ ಇಟ್ಟಿದ್ರು. ಅದು ಬಸವಣ್ಣವ್ರಿಗಿಂತ ದೊಡ್ಡದು. ಅದು ಈ ಲೋಕಕ್ಕೆ ಏನು ಉಪದೇಶ ಕೊಟ್ಟಿದೆ. ಈಗ ಭಾರತ ಮಾತಾ, ನಮ್ಮ ಬಸವಣ್ಣನವರದ್ದು ತತ್ವ ವಿಶ್ವ ಮಾತಾ ಆಗುತ್ತದೆ, ವಿಶ್ವ ಪಿತನೂ ಆಗುತ್ತದೆ, ವಿಶ್ವ ಮಾತನೂ ಆಗುತ್ತದೆ ಅಂಥೇಳಿ ನಾನು ದೃಢ ನಿರ್ಧಾರದಿಂದ ಈ ವಚನದ ಮೂಲಕ ಹೇಳ್ತಿದ್ದೇನೆ. ಭಾರತ ಮಾತಾ ಅಂದರೆ ಮಹಾತ್ಮ ಬಸವಣ್ಣನವರು ಆಗುತ್ತಾರೆ. ಯಾಕಂದರೆ ಅವ್ರ ಬಳಿ ತಾಯಿ ಗುಣಗಳು ಇದ್ದು ಬಡವರನ್ನು, ಶೋಷಿತರನ್ನ, ಕೆಳಗೆ ಬಿದ್ದವರನ್ನು ಎತ್ತಿ ಯಾವ ಥರ ಚಿಕ್ಕ ಪುಟ್ಟ ಮಕ್ಕಳಿಗೆ ಹುಟ್ಟಿದಾಗ ತಾಯಿ ಯಾವಾಗಲೂ ಜಾಕೆ ಮಾಡ್ತಾಳಲ್ಲ, ಅದು ಗಂಡಿರಲಿ ಹೆಣ್ಣಿರಲಿ, ಆ ಥರ ಎಲ್ಲರನ್ನ ಅಪ್ಪ ಬಪ್ಪ ಅಂಥೇಳಿ ಒಪ್ಪಿಕೊಂಡು ಬಸವಣ್ಣನವರು ತಾಯಿ ಗುಣಗಳಿದ್ದವ್ರು ಬಳಿ. ಅದಕ್ಕೆ ಅವರನ್ನು ನಾವು
ಬಸವಣ್ಣನವರ ಭಾವಚಿತ್ರ ಹಾಕಿದ ಬಳಿಕ ಮತ್ತು ಕಾಲ್ಪನಿಕ ಭಾವಚಿತ್ರ ಯಾಕೆ ಹಾಕಿರಪ್ಪ? ನಿಮ್ಮ ಉದ್ದೇಶ ಏನಿತ್ತು ಅದರಲ್ಲಿ? ಮತ್ತು ಲಿಂಗ ಆಯತಂಬದ ಹೆಸರೇ ತೆಗೆದುಬಿಟ್ರೆ ಅಂದ ಬಳಿಕ ಎಷ್ಟು ದ್ರೋಹ ಬಗೆತಕ್ಕಂಥ ಕಾರ್ಯ ಮಾಡುವ ನಿಮ್ಮ ಯೋಜನೆ ಇದೆಯಲ್ಲ, ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಬದಲಾವಣೆ ಆಗಬೇಕಂತೇಳಿ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಬದಲಾವಣೆ ಆಗಿರಿ. ಅದರಲ್ಲಿ ಈ ಕೆಲವು ಲಿಂಗಾಯತರನ್ನು ಒಳಗೆ ತೆಗೆದುಕೊಂಡು ಏನು ಲಿಂಗಾಯತರಲ್ಲಿಂದಲೇ ಲಿಂಗಾಯತರ ಜೊತೆ ಜಗಳ ಹಚ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿಲ್ಲ, ಇದನ್ನೇ ಮಾಡ್ತಾ ಬಂದಿರಿ ನೀವೆಲ್ಲ 12ನೇ ಶತಮಾನದಿಂದ ಇಲ್ಲಿವರೆಗೆ. ಆದ್ದರಿಂದ ವೇದ, ಶಾಸ್ತ್ರ, ಪುರಾಣ, ಆಗಮ, ತರ್ಕ ಇವಕ್ಕೆಲ್ಲ ಬಸವಾದಿ ಶಿವಶರಣರು ಲಿಂಗಾಯತ ಧರ್ಮದ ಮೂಲಕ ಕಸದ ತೊಟ್ಟಿಗೆ ಬೀಸಾಕಿದ್ದಾರೆ. ಇದರಲ್ಲಿ 2500 ವಚನಗಳಿವೆ. ಓದಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗ್ರಾಮದಲ್ಲಿ ಜನರಿಗೆ ಮಳೆ ಮಾಡ್ತಕ್ಕಂಥದ್ದು ಬಿಟ್ಬಿಡ್ರಿ. ಈಗಲೇ ಬಡತನ ಇದೆ, ನಿರುದ್ಯೋಗ ಇದೆ, ಇನ್ನೂ ಮಳೆ ಬರ್ತಾ ಇಲ್ಲ, ಒಂದು ತಿಂಗಳು ಕಳೆದು ಹೋಯ್ತು. ಅದನ್ನು ಬಿಟ್ಟು ಇನ್ನೆಲ್ಲ ಸುಳ್ಳು ಹೇಳ್ಕೊಂಡು ನಿಮ್ಮ ಸ್ವಾರ್ಥಕ್ಕಾಗಿ ಬಸವಣ್ಣನವ್ರದ ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಕ್ಕೆ ನಿಮ್ಮ ಬೇರೆ ದಿಕ್ಕಿಗೆ ಕೊಂಡೊಯ್ತಕ್ಕಂಥದ್ದು ಒಂದು ನಾಟಕ ಕಂಪನಿಯನ್ನು ಮಾಡ್ತಿರಲ್ಲ, ಇದು ಮಹಾ ಮೋಸದ ಕೆಲಸ ಇದೆ. ಅದಕ್ಕೆ ಮತ್ತು ಬಸವ ಕಲ್ಯಾಣದಲ್ಲಿ ಈ ಕಾರ್ಯ ಮಾಡಬಾರ್ದು ಅಂತೇಳಿ ವಿರೋಧ ಯಾಕೆ ಮಾಡಿದ್ರಪ್ಪ? ನೀವು ಒಳ್ಳೇದು ಮಾಡ್ತಕ್ಕಂಥದ್ದು ಇದ್ದಿದ್ದೇ ಆದರೆ. ಮತ್ತು ಅಲ್ಲಿ ಅಂಬಿಗರ ಚೌಡಯ್ಯನವ್ರ ಭಾವಚಿತ್ರ ಇಲ್ಲ, ಮಡಿವಾಳ ಮಾಚಯ್ಯನವ್ರದಿಲ್ಲ, ಉರಿಲಿಂಗ ಪೆದ್ದಿದಿಲ್ಲ, ಸತ್ಯಕ್ಕ, ಸಂಕವ್ವ, ಅಲ್ಲಮಪ್ರಭು, ಸಿದ್ದರಾಮೇಶ್ವರರು ಇವರೆಲ್ಲರ ಭಾವಚಿತ್ರ ನೀವು ಯಾಕೆ ಹಾಕಿಲ್ಲ? ನಾವು ಇವತ್ತು ಕೇಳ್ತಾ ಇದ್ದೀವಿ ಎಲ್ಲ ಬಸವ, ಬುದ್ಧ, ಬಸವ, ಅಂಬೇಡ್ಕರ್ ಅಭಿಮಾನಿಗಳ ಪರವಾಗಿ ಅಂಥೇಳಿ ಹೇಳುತ್ತಾ, ನೀವೆಲ್ಲರೂ ಬಸವ ಕಲ್ಯಾಣದಲ್ಲಿ ಕಾಲಿಡಬೇಕಾದರೆ ಒಳಗೂ ಹೊರಗೂ ಶುದ್ಧಾಗಿ ಬರಬೇಕಾಗಿತ್ತು. ಮನಸ್ಸಿನಲ್ಲಿ ದೇಶದ ದ್ರೋಹದ ಕೆಲಸ ಮಾಡಲಿಕ್ಕೆ ಅನ್ನೋ ಭಾವನೆ ಇಟ್ಕೊಂಡೇನು ಬಂದಿದ್ರಲ್ಲ, ಜನ ಅರ್ಥ ಮಾಡಿಕೊಳ್ತಾರೆ. ಈಗ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಹೆಸರು ಪಡಿಬೇಕಾದ್ರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಿಂದ ಮಾತ್ರ ಸಾಧ್ಯವಿದೆ. ನಿಮ್ದು ಯಾವುದೋ 33 ಕೋಟಿ ಹಲವು ದೈವಗಳನ್ನು ಸೃಷ್ಟಿ ಮಾಡಿದ್ರಲ್ಲ, ಅವುಗಳಿಂದ ಏನೂ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ. ಭಕ್ತರ ಕಂಡರೆ ಬೋಳಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ, ಹಾರುವರ ಕಂಡರೆ ಹರಿನಾಮ ಎಂಬುವರಯ್ಯ, ಅವರವರ ಕಂಡರೆ ಅವರವರಂತೆ, ಸೂಳೆಗೆ ಹುಟ್ಟಿದವರು ಎನ್ನುವೊಮ್ಮೆಯೂ ತೋರದಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತೂ ನಂಬುವಿನಯ್ಯ. ಏನು ಹೇಳುತ್ತದೆ ಈ ವಚನ? ಈ ವಚನ ಸ್ವಲ್ಪ ಖಡಕ್ಕಿದ್ದರೂ ಕೂಡ ಅಂಬಿಗರ ಚೌಡಯ್ಯನವರು ಬರೆದಿದ್ದಾರೆ. ಸೂಳೆಗೆ ಹುಟ್ಟಿದರಂದರೆ ಒಂದು ಒಳ್ಳೆ ಸಜ್ಜನ ಹೆಣ್ಮಕ್ಳಿಗೆ, ಗಂಡ ದಂಪತಿ ಹುಟ್ಟಿದವರಿಗೆ, ಮಕ್ಕಳು ಹುಟ್ಟಿದವರಿಗೆ ಒಳ್ಳೆ ಹೆಸರು ಬರ್ತದೆ. ಇನ್ನೂ ವೇಶ್ಯವಾಟಿಕೆ ಮಾಡ್ತಕ್ಕಂಥವ್ರು ಇರ್ತಾರೆ ಕೆಲವು. ಅಲ್ಲಿ ಏನಾದರೂ ಒಂದು ದಿವಸ ಏನಾದ್ರು ಒಂದು ಮಗು ಹುಡ್ತಂದ್ರೆ ಯಾರ ಹೆಸರು ಹೇಳ್ತಾರೆ ಹೇಳಿ? ಆ ಕಾರಣಕ್ಕಾಗಿಯೇ ಇಂಥ ವಚನಗಳು ಓದಿರುವುದರಿಂದ ನಾನು 27 ವರ್ಷಗಳ ಹಿಂದನೇ ಈಗೆಲ್ಲವೂ ಕೂಡ ಇವು ಹೊರಗಿಂದು ಇದೆಯಲ್ಲ ಧಿಕ್ಕರಿಸಿ ನಿಶ್ಚಿಂತ ಜೀವನ. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು, ಧೀರರು, ಶೂರರು ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರು ಗುಡಿಗುಂಡಾರಗಳ ಬೆನ್ನತ್ತಿ ಎಲ್ಲಿಗೂ ಹೋಗಿಲ್ಲ. ಇತಿಹಾಸ ಓದ್ರಿ ಬೇಕಾದ್ರೆ. ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರಲ್ಲ, ಅವ್ರೇನು ಭಾಳ ದೊಡ್ಡ ಶ್ರೀಮಂತರು ಅಂಥೇಳಿ ಅವ್ರಿಗೆ ಬೇಕಾಗಿದ್ದಿದ್ದಿಲ್ಲ. ಬಸವಣ್ಣನವ್ರು ಹೇಳ್ತಾರೆ, ಹೊನ್ನಿನೊಳಗೊಂದು ವರೆ, ಅನ್ನದೊಳಗೊಂದು ಅಗಳು, ವಸ್ತ್ರದ ಒಳಗೆ ಒಂದು ಎಳೆ, ಇಂದಿಗೆ ನಾಳಿಗೆ ಎನಗೆ ಬೇಕೆಂದೆನಾದರೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ಅರಿಯನಯ್ಯ ಕೂಡಲ ಸಂಗಮ ದೇವ. ನಾಳಿನ ಸಲುವಾಗಿ ಒಂದು ನಯ ಪೈಸೆ ಇಟ್ಕೊಂಡಿಲ್ಲ ಅವರು. ಈಗ ಅಯೋಧ್ಯದಲ್ಲಿ ನೋಡಿ ಎಷ್ಟೋ ಜನರು ಸತ್ತೋದ್ರ ಪಾಪ. ಜಾತಿ ಭೇದ ಮೇಲೆ ಮಾಡಿ ಅಷ್ಟೊಂದು ದೊಡ್ಡ ಕರೋಡು ರೂಪಾಯಿ ಜನರ ಟ್ಯಾಕ್ಸಲ್ಲಿಂದು ಜನರು ಕಟ್ಟಿದ್ರಿ. ಅದರಲ್ಲಿ ಎಲ್ಲ ಯಾರು ಮಾಡ್ತಾ ಇದ್ದಾರೆ? ಅದೇ ಜನ ಕೂಡ ಮತ್ತೆ ಬಸವ ಕಲ್ಯಾಣ ದಿಕ್ಕಕ್ಕೆ ಅನುಭವ ಮಂಟಪಕ್ಕೆ ಏನಾದರೂ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಕ್ಕಂಥದ್ದು ಕೂಡ ಇದೆ. ಆದರೆ ಇಲ್ಲಿ ನಮ್ಮಲ್ಲಿ ಗುಡಿ ಅಲ್ಲ, ಇಲ್ಲಿ ಟ್ಯಾಂಗ್ ಹೊಡೆಯೋದಿಲ್ಲ, ಯಾವುದೇ ಇದು ಇಲ್ಲ. ಇಲ್ಲಿ ನಡೀತಕ್ಕಂಥದ್ದು
ವಚನಗಳ ಚಿಂತನೆ ಆಗಬೇಕು. ಬರೀ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲೇ ನಾನೀಗ 2 ವಚನ ಹೇಳಿದಲ್ಲ, 2-3 ಈ ವಚನಗಳ ಚಿಂತನೆಗಳು ನಡೆಯಬೇಕು. ಹೊರತಾಗಿ ಯಾವುದೇ ಕಾಲ್ಪನಿಕ, ಯಾವುದೇ ರಾಜರ ಮಹಾರಾಜರದು ಇತಿಹಾಸ ನಮಗೆ ಇಲ್ಲಿ ಹೇಳ್ತಕ್ಕಂಥದ್ದು ಬಸವಣ್ಣನವರ ಆದೇಶ ಇದರಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಇನ್ನೊಂದು ಬಸವಣ್ಣನವರ ವಚನ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೋ ಶಿವ ಶಿವ ಹೋದರೇನು, ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ. ಏನರ್ಥ ಆಗ್ತದೆ ಇದು? 300 ಜನ ಬಸವ ಕಲ್ಯಾಣಕ್ಕೆ ಬಂದಿರಲ್ಲ, ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಬಂದಿರಪ್ಪ. ಭಾಳ ಖುಷಿ ಆಯ್ತಿದ್ದು ಅಂತ ತಿಳ್ಕೊರಿ. ಆದ್ರೆ ವಚನಗಳು ಓದಿದವರಿಗೆ ನೀವೆಲ್ಲ ಏನು ಮಾಡಿರಿ ಅಂಬರ್ ಗೊತ್ತಾಗೋದಿಲ್ವಾ? ಎಲ್ಲರೂ ದಡ್ಡ್ರ ಅಂತ ತಿಳ್ಕೊಂಡಿರಾ? ಅವಾಗ ಬಸವಣ್ಣನವರನ್ನು ಎತ್ತಂತೇಳಿ ಇದು ಮಾಡಿಸಿರಿ. ಈಗ ಮತ್ತೆ ಬಸವಣ್ಣವ್ರ ಜೊತೆ ಕಾಲ್ಪನಿಕ ಮೂರ್ತಿಗಳನ್ನು ಇಟ್ಟು ಶುರು ಮಾಡಿರಿ. ಇದು ಬಸವ ದ್ರೋಹದ ಕಾರ್ಯ, ನೀವು ಯಾರು ಮಾಡಬಾರ್ದು ಅಂಥೇಳಿ ನಾನು ಬಸವ ಕಲ್ಯಾಣದ ಭೂಮಿಲಿಂದ, ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ ಗುಂಗೆ ಬೇಲೂರು ದಿಂದ ನಾನು ಕಳೆದ 27 ವರ್ಷಗಳ ಹಿಂದೆ, ನಾನು ಕೂಡ ಏನು ಗೊತ್ತಿದ್ದಿಲ್ಲ, ಇನ್ನೇನೋ ಮಾಡಿದೆವು ಇಲ್ಲ ಅಂತಲ್ಲ, ನಮ್ಮ ಹಿರಿಯರು ಹೇಳಿದರು. ಈಗ ಹಿಂದಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ದೆವು, ಈಗ ಬಸ್ಸಿನಾಗ ಯಾಕೆ ಹೋಗ್ತೀವಿ? ಹಿಂದಕ್ಕೆ ಯಾರಿಗಾರ ಏನಾರು ಹಳ್ಳಿ ಹೊರಗೆ ಅಂದ್ರೆ ನಾವು ಮನುಷ್ಯ ಕೊಟ್ಟು ಕಳಿಸ್ತೀವಿ. ಈಗ ಫೋನ್ ಯಾಕೆ ಮಾಡ್ತೀರಿ? ಕೆಲವು ಜನ ಅಂತಾರೆ ಹಿಂದೆ ಹಿಡಿದು ರುದ್ರಾಕ್ಷಿ ಇತ್ತು, ವಿಭೂತಿ ಇತ್ತು, ಅದು ಇತ್ತು, ಇದು ಅಂಥೇಳಿ ಹಿಂಗೆಲ್ಲ ಮಾಡ್ತಾರೆ ಹಳ್ಳಿ ಊರಾಗ. ಹೌದು, ಎಲ್ಲನೇ ಇದ್ದಿರ್ಬೋದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಇಂಥವ್ರನ್ನ ನೋಡಿ ಮಣಿಯ ಎಣಿಸಿ ಕಾಲ ಕಳೆಯಬೇಡ. ಮಣಿ ಸುಮ್ಮನೆ ಲಕ್ಷ ಜಪ ಮಾಡೋದ, ಅದು ಜಪ. ಅಲ್ಲಮಪ್ರಭುರು ಹೇಳ್ತಾರೆ, ಈ ಸತ್ಯವನ್ನು ಅರಿತುಕೊಂಡು ಸತ್ಯದಿಂದ ಬದುಕ್ತಕ್ಕಂಥ ವ್ಯಕ್ತಿಗಳಿಗೆ ಕ್ಷಣದಿಂದ ಅರ್ಧ ಕ್ಷಣವಾದರೂ ನಿಜದ ನಿಲುವೆ ಸಾಕು ಅಂತೇಳಿ ಅಲ್ಲಮಪ್ರಭು ಹೇಳಿದ್ದಾರೆ. ಯಾರಿಗಾರ ಗುಲಾಮ್ಗಿರಿಯಲ್ಲಿ ಬದುಕ್ಲಕ್ಕೆ ಹೇಳಿದ್ರಾ? ಗುಲಾಮ್ಗಿರಿ ಸ್ವತಂತ್ರ ವಿಚಾರದಿಂದ ಬದುಕ್ರಿ, ಇನ್ನೊಬ್ಬರ ಮೇಲೆ ಅನ್ಯಾಯ ಮಾಡಬೇಡ್ರಿ, ಅತ್ಯಾಚಾರ ಮಾಡಬೇಡ್ರಿ, ಎಲ್ಲರಲ್ಲಿ ದೇವ್ರು ಕಾಣ್ರಪ್ಪ. ಇಂಥ ಒಂದು ತತ್ವ, ಮಹಾನ್ ತತ್ವ ಇದ್ದರೂ ಕೂಡ ಈ 300 ಜನ ಏನು ಸ್ವಾಮಿಗಳಿಗೆ ಹೋಗ್ತಾ ಇದ್ರಿ, ಎಷ್ಟು ಜನರು ಬಸವಣ್ಣನವ್ರ ಬಗ್ಗೆ ಧರ್ಮಗುರು ಅಂತ ಹೇಳಿದ್ರಪ್ಪ? ಎಷ್ಟು ಜನ ಏಕದೇವೋಪಾಸನೆ ಮಾಡಂತ ಹೇಳಿದ್ರಪ್ಪ? ಜೀವಗಳಲ್ಲಿ ದೇವ್ರು ಕಾಣ್ರಪ್ಪ ಅಂತ ಹೇಳಿರಿ? ಹೇಳಿರೇನು? ಹೇಳಿಲ್ಲ. ಯಾಕಂದರೆ ತಮ್ಮ ಸ್ವಾರ್ಥ. ನಾವೆಲ್ಲ ಹುಚ್ಚು ನನ್ನ ಮಕ್ಕಳು ಏನಿದ್ದೇವಲ್ಲ, ನಿಮಗೆಲ್ಲ ಕೊಟ್ಟು ನಿಮ್ಗೆ ಕಾಲಿಗೆ ಬಿದ್ದು ದುಡ್ಡು ಕೊಡ್ತಿದ್ದೇವಲ್ಲ, ಅದ್ರ ದುರುಪಯೋಗ ತಗೋಬೇಡಿ ಅಂಥೇಳಿ ನಾನು ಕೊನೆಯದಾಗಿ ವಿನಂತಿಸಿಕೊಳ್ತಾ, ಬಸವಣ್ಣನವರನ್ನು ತತ್ವಕ್ಕೆ ಇದ್ದಿದ್ದು ಇದ್ದ ಹಾಗೆ ಒಂದು ವೇಳೆ ಮಾಡದೆ ಹೋದರೆ ನಿಜವಾಗಿರ್ತಕ್ಕಂಥ ನಮ್ಮಂಥವ್ರು ಏನು ಮಾಡಿಬೇಡ್ರಿ, ನಾವು ಹೀಗೆ ಓದಿದೆ ಅಂಥೇಳಿ ಅರ್ಥ ಆಯ್ತು ನಮ್ಗೆ. ಸಾಮಾನ್ಯ ಜನರಿಗೆ ಮೋಸ ಮಾಡಿದರೆ ನಿಜಕ್ಕೂ ಅದೊಂದು ದೊಡ್ಡ ದೇಶದ್ರೋಹಿ. ಒಂದು ವೇಳೆ ಬಸವಣ್ಣನವರ ಈ ಗ್ರಂಥ ಏನಿದೆಯಲ್ಲ, ಇದರ ಮೇಲೆ ನಾವು ಕೋರ್ಟ್ ಕಾನೂನಿಗೆ ಕೂಡ ನಾವು ಕೇಸ್ ಮಾಡ್ಬೋದು, ದಿಕ್ಕು ತಪ್ಪಿಸುವ ಕಾರ್ಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಚನಗಳು ನೀವೇನೇ ತಿರ್ಚರು ಕೂಡ ಅದು ಡೂಪ್ಲಿಕೇಟ್ ಆಗುತ್ತದೆ. ಒರಿಜಿನಲ್ ಗೊತ್ತಾಗುತ್ತೆ, ಡೂಪ್ಲಿಕೇಟ್ ಗೊತ್ತಾಗ. ಈಗ ನೋಟುಗಳು ಮಾರ್ಕೆಟದಲ್ಲಿ ಡೂಪ್ಲಿಕೇಟ್ನೂ ಇರ್ತವೆ. ಅದಕ್ಕೆಲ್ಲ ನೋಡಿದರೆ, ಸರಿಯಾಗಿ ನೋಡಿದರೆ ಏನಾರ ಒಂದು ತಪ್ಪು ಕಂಡು ಬರ್ತಾಯಿದೆ. ನೀವು ಆಡ್ತಕ್ಕಂಥ ಭಾಷೆ, ನೀವು ಬಸವಣ್ಣ ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಲಾರದೆ ಮತ್ತು ಏನೇನೋ ಒಂದು ಕಲಬೆರಕೆ ಮಾತಾಡಿದರೆ ಇದರಲ್ಲಿ ಎಲ್ಲವೂ ಸಿಗುತ್ತದೆ. 33 ಭಾಷೆಗಳಲ್ಲಿ ಬಸವ ಸಮಿತಿ ಬೆಂಗಳೂರದವರು ಈ ಬುಕ್ಕು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ 100ಕ್ಕಿಂತ ಹೆಚ್ಚು ದುಡಿಯೋ ವರ್ಗದವರು, ಉತ್ಪಾದಕ ವರ್ಗದವರು, ನಾಳಿನ ಸಲುವಾಗಿ ಏನೂ ಇಟ್ಟುಕೊಳ್ಳಲಾರದೆ ಅವರು ಮಹಾನ್ ಲಿಂಗಯೋಗಿ ಬರೆದಿರ್ತಕ್ಕಂಥ ವಚನಗಳಿವೆ. ಇದನ್ನೆಲ್ಲ ಬಿಟ್ಟು ಏನೋ ಒಂದು ದುಡ್ಡಿನ ಕೆಲಸ ಮಾಡಲ್ವ. ಏನು ಮಾಡಿದರೆ ಒಂದು ಸೂಜಿ, ಒಂದು ಡಬ್ಬನು ತಯಾರು ಮಾಡಿಲ್ಲ. ಬರೀ ಸುಮ್ಮನೆ ಪ್ರವಚನ ಹೇಳ್ತೀವಿ, ಆಶೀರ್ವಚನ ಕೊಡ್ತೀವಿ, ಬರೀ ಜಾತ್ರೆ ಮಾಡೋದು. ಜನರಿಂದ ಪಾಪ ಮೋಸ ಹೋಗಿ ಪಾಪ ಏನೋ ಕಷ್ಟ ಬಂದರು ಜಾತ್ರೆ ದುಡ್ಡು ಅದು ಇದು ಮಾಡಿ ಅದು ಕೂಡ ಬರೆದಿದ್ದಾರೆ ಅಲ್ಲಮಪ್ರಭುರವರು. ಅಗ್ಗವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ, ನಿವಾಳಿಯಲ್ಲಿ ಪೂಜಿಸಿ ಬಳಲುತ್ತಿದ್ದಾರೆ ನೋಡಯ್ಯ.
ಏನಂದರಿಯರು ಎಂತೆಂದರಿಯರು, ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ, ಲಯವಾಗಿ ಹೋದರು ಗುಹೇಶ್ವರ. ಈಗ 300 ಜನ ಅಂಥೇಳಿ ಬಸವ ಕಲ್ಯಾಣ ಬಂದಿರಲ್ಲ, ನಾನು ಎದುರು ಕೂತ್ಕೊಳ್ಳಿ, ನೀವು ಚರ್ಚೆ ಮಾಡೋಣ ಈ ವಚನ ಬಗ್ಗೆ. ಈಗ ಅಯೋಧ್ಯೆದಾಗ ಅಷ್ಟೇ ಆಗಿದೆ. ಎಷ್ಟೋ ಸಾವಿರಗಟ್ಟಲೆ ಜನ ಅಲ್ಲಿ ಹೋದರು, ದುಡ್ಡು ಹಾಕಿದ್ರು, ಆ ದುಡ್ಡು ತಗೊಂಡು ರಾಜಕೀಯ ಮಾಡಿದ್ರು. ಎಲ್ಲರೂ ಮತ್ತೆ ಈಗ ಹಿಂದೂ ರಾಷ್ಟ್ರ ಮಾಡ್ತೀವಿ, ಇದು ಅದು ಮಾಡ್ತೀವಿ ಅಂತೇಳಿ ಶುರು ಮಾಡಿದ್ರಲ್ಲ. ಹಿಂದೂ ರಾಷ್ಟ್ರ ಎಂದೆಂದಿಗೂ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಏನೂ ಸತ್ಯನೇ ಇಲ್ಲಲ್ಲ. ಈಗ ಆಗೋದಾದರೆ ಬಸವ ಲಿಂಗಾಯತ ರಾಷ್ಟ್ರವಾಗಬಹುದು. ಬಸವ ಲಿಂಗಾಯತ ರಾಷ್ಟ್ರ. ಈಗ ಯಾವುದಾದ್ರೂ ಮತ್ತೆ ನಾನು ನೋಡಿನಿ, ಒಂದು ಬುಕ್ ಬಿಡುಗಡೆ ಮಾಡ್ತಕ್ಕಂಥದ್ದು ಬಂದಿತ್ತು ಒಂದು ಸಲ, ಒಬ್ಬರು ಸ್ಟೇಟಸ್ ಇಟ್ಟರು. ಅದು ಇಷ್ಟೆಲ್ಲ ಬುಕ್ ಇದ್ರೆ ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆ ಮರಳು, ತವರಾಜ್ಯದ ನೊರೆತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿ ತೋಡಿ ಉಪ್ಪ ನೀರು ಉಂಬೋನಂತೆ ಆಯಿತು ಇವರ ಗತಿ. ನೀವೇನೇ ಮಾಡಿದ್ರು ಕೂಡ ಇದು ಒಂದೇ ಒಂದು ಪ್ಯೂವರ್ ವಚನಗಳು. ಇನ್ನೂ ಬಹಳ ಜನ, ಲಕ್ಷಗಟ್ಟಲೆ ಜನರ ಕೈಯಲ್ಲಿ ಹೋಗಿವೆ ಈ ಗ್ರಂಥ. ಎಲ್ಲ ಭಾಷೆದಲ್ಲಿ ಹೋಗಿವೆ, ಕನ್ನಡ, ತೆಲುಗು, ಮರಾಠಿ ಇವೆಲ್ಲ. ನೀವೇನಾರು ಅಂತಂದು ಇದರಲ್ಲಿ ಬರೆದಿದೆ ಇದೆ, ಇದೊಂದು ಬರೆದಿದೆ ಇದೆ ಅಂತ ಹೇಳಿದ್ರೆ ನೀವು ಏನು ಬರೆದ್ರು ಭೀ ಇದು ಏಕದೇವ ಉಪಾಸನೆ ಮಾಡಂತ ಹೇಳ್ತದೆ. ಏಕದೇವ ಉಪಾಸನೆ, ಒಬ್ಬನೇ ದೇವರು, ಎರಡು ದೇವರು ಹೇಳೋದಿಲ್ಲ. ಆ ಒಬ್ಬನೇ ದೇವರ ತತ್ವ ಏನಿದೆ ಅಂದರೆ ಬಸವಣ್ಣವರು ಹೇಳಿದಂತೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಅನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ. ಎಲ್ಲ ನೋಡಿನಿ ಈ ಕಡೆ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಇವೆಲ್ಲ ಸ್ಥಾವರಗಳು ಯಾರಿಗೇನು ಕೊಟ್ಟವ? ಅಲ್ಲಿ ಅಶ್ಲೀಲ ಚಿತ್ರಗಳಿವೆ ಕಲ್ಲಿನ ಮೇಲೆ. ಒಳಗಡೆ ಸ್ಥಾವರಲಿಂಗ, ಅದು ಪುರುಷ ಮತ್ತು ಹೆಣ್ಣಿನ ಕುರುಹು ಸ್ಥಾವರಲಿಂಗ. ಅಂಥದ್ದೆಲ್ಲನೇ ನೋಡಿ ಮಹಾತ್ಮ ಬಸವಣ್ಣನವರು ಬ್ರಹ್ಮಾಂಡದ ಅಲ್ಲೆಲ್ಲ ಏನು ಸಿಗೋದಿಲ್ಲಪ್ಪ, ಅವೆಲ್ಲ ರಾಜರು ಮಹಾರಾಜರು ತಮ್ಮ ಪ್ರತ್ಯೇಕ ಏನು ಮಾಡಿದ್ದಾರೆ. ಅದ್ರ ಸಲುವಾಗಿಯೇ ಮಹಾತ್ಮ ಬಸವಣ್ಣನವರು ಇಷ್ಟಲಿಂಗ ಕೊಟ್ಟಿದ್ದಾರೆ. ನೀವು ನೋಡ್ಲಿಕ್ಕೆ ಹೋಗ್ರಿ, ಪ್ರಕೃತಿ ತಿರುಗಲಿಕ್ಕೆ ಹೋಗ್ರಿ, ಆದರೆ ದೇವರು ಅಲ್ಲಿದ್ದಾನೆ ಇಲ್ಲಿಲ್ಲ ಅಂಥೇಳಿ ಇದನ್ನು ಯಾರು ಪಾಠ ಹೇಳ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು, ಸಮಾಜದ ದ್ರೋಹಿಗಳು, ಸಮಾಜ ಘಾತಕರು ಆಗುತ್ತಾರೆ. ಅದನ್ನಾಗದೆ ಬಿಟ್ಟು ಎಲ್ಲರೂ ನೀವೆಲ್ಲರೂ ಕೂಡಿ ಮಹಾತ್ಮ ಬಸವಣ್ಣನವರ ತತ್ವಕ್ಕೆ ಶರಣಾಗೋಣ. ಮತ್ತು ಯಾರದೇ ಲಗ್ನಗಳು ಫಂಕ್ಷನ್ಗಳಿದ್ದರೆ ಬಸವಣ್ಣನವ್ರ ಭಾವಚಿತ್ರ ಮ್ಯಾಲೆ ಹಾಕೋದು, ಒಳಗೆಲ್ಲ ಕಾಲ್ಪನಿಕ ಹಾಕೋದು, ಇದೆಲ್ಲ ಬಿಟ್ಕೊಡ್ಬೇಕು. ಯಾಕಂದರೆ ನಾವು ಇವತ್ತು ದೇಶದಲ್ಲಿ ಭಾಳಷ್ಟು ಜನ ಭಾಳ ಕಷ್ಟದಲ್ಲಿದ್ದಾರೆ. ನಿಮ್ಮ ಸ್ವಾರ್ಥಕ್ಕಾಗಿ ಇಂಥದ್ದೆಲ್ಲ ಕೈ ಬಿಟ್ಟು ಬಸವಣ್ಣನವರ ಭಾವಚಿತ್ರದ ಜೊತೆ ಶರಣರ ಮಾತ್ರ ಇರಬೇಕು, ಅವರ ವಚನಗಳು ಮಾತ್ರ ಇರಬೇಕು ಅಂಥೇಳಿ ವಿನಂತಿಸಿಕೊಳ್ತಾ, ಈ ವಿಡಿಯೋ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಎಷ್ಟು ದಿವಸ ಬದುಕ್ತೇವಪ್ಪ ನಾವು ಸುಳ್ಳು ಹೇಳಿ? 1000 ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆನಾ? ಹೋಗೋದೇ ಇದೆ. ಬಂದಿದ್ದು ಹುಟ್ಟು ಆಕಸ್ಮಿಕ, ಸಾವು ಖಂಡಿತ. ರಾಜ ಮಹಾರಾಜ ಯಾವ ಮಂತ್ರಿ, ಪ್ರಧಾನಮಂತ್ರಿ, MLA, MP ಯಾವನೇ ಇರಲಿ, ಎಲ್ಲರಿಗೂ ಒಂದಿನ ಹೋಗೋದಕ್ಕಿಂತ ಮುಂಚೆ ಬಸವಣ್ಣವ್ರು ಹೇಳಿದಾರಲ್ಲ, ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ. ಎಂಥ ವಚನಗಳು ಅರ್ಥವಾಗೋದಿಲ್ವಾ ನಿಮಗೆ? ಮತ್ತೆ ಭಾಳ ಇದರಿಂದ ಮಾತಾಡ್ತಕ್ಕಂಥದ್ದು ನೋಡ್ತೀವಿ ನಾವು. ಪಾಪದ ಕೆಲಸ ಮಾಡಬೇಡ್ರಪ್ಪ, ಎಷ್ಟು ದಿವಸ ಉಳಿತೀವೋ ಅಷ್ಟು ಒಳ್ಳೆಯದ ಮನಸ್ಸಿಗೆ ಸಾಕ್ಷಿನಿಂದ ಬದುಕಿ ಹೋಗೋಣ ಅಂಥೇಳಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಯಾವ ಸ್ವಾರ್ಥಿ ರಾಜಕಾರಣಿಗಳಿಗೆ ಸ್ಥಳ ಇರುವುದಿಲ್ಲ. ನೀವೇನೇ ಕುತಂತ್ರ ಮಾಡಲು ಹೋದರೂ ಕೂಡ ಅದು ಎಂದೆಂದಿಗೂ ಸಾಧ್ಯ ಆಗುವುದಿಲ್ಲ. 97% ಜನಗಳು ಕೂಡಿ ಕಟ್ಟಿದ
ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಬ್ರಹ್ಮಾಂಡದ ತತ್ವ ಲಿಂಗ ಆಯತ ಧರ್ಮಕ್ಕೆ ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ನೀವೇನೇ ಮಾಡಿದರೂ ಕೂಡ ಸಿಕ್ಕಿಕೊಳ್ಳೋದಂತೂ ಗ್ಯಾರಂಟಿ. ಆ ಥರ ನೀವು ಸಿಕ್ಕಿಕೊಳ್ಳಲಾರದೆ ಇದ್ದಿದ್ದು ಇದ್ದ ಹಾಗೆಯೇ ವಚನಗಳನ್ನು, ಏಕದೇವ ಉಪಾಸನೆಗಳನ್ನು ವಚನವನ್ನು ನೀವು ಓದ್ರಿ. ನಿಮ್ಮ ಕೈಲಿಂದ ಆಚರಣೆ ಮಾಡೋಕ್ಕಾಗ್ತದೆ ಮಾಡಿ, ಇಲ್ಲತ್ತು ಬಿಟ್ಬಿಡಿ. ಇದ್ರಾಗ ನಿಮ್ಗೆ ಯಾಕಪ್ಪ ಎಲ್ಲ ಇದ್ರಾಗ ಯಾಕೆ ಒಳಗೆ ಬರ್ತೀರಿ ನೀವೆಲ್ಲ ಸುಳ್ಳು ಗೊಳ್ಳು ಪಳ್ಳು ಹೇಳೋರು? ಹೋಗ್ರಿ, ನಿಮ್ದು ಏನು ಮಾಡೋದು ಅದು ಮಾಡು. ಬಸವಣ್ಣನ ತತ್ವ ಲಿಂಗಾಯತ ಧರ್ಮ ಇದೆ. ಆದ್ದರಿಂದ ಇಂತಹ ಮೋಸ ಮಾಡುವುದು ಕೆಲಸವನ್ನು ಬಿಟ್ಕೊಡ್ಬೇಕಂಥೇಳಿ ನಮ್ಮ ದೇಶದ ಸಾಮಾನ್ಯ ಜನರು, ಪಾಪ ಬಡವರು, ಕೂಲಿ ಕಾರ್ಮಿಕರು ಎಷ್ಟೋ ಕಷ್ಟದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಬಸವಣ್ಣನವರ ವಿಚಾರಗಳು, ಶರಣರ ವಿಚಾರಗಳು, ಲಿಂಗಾಯತ ಧರ್ಮದ ವಿಚಾರಗಳು ಇದ್ದಿದ್ದ ಹಾಗೆ ಪ್ರಚಾರ ಮಾಡಿದರೆ ಮಾತ್ರ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಎಷ್ಟು ದಿವಸ ಬದುಕಿರುವಂಥ ಆನಂದಮಯದಿಂದ ಆತ್ಮಸಾಕ್ಷಿನಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ, ಬಸವ ಕಲ್ಯಾಣದ ಭೂಮಿಯಿಂದ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪುವ ಕಾರ್ಯ ಆಗಲಿ ಎಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ, ಮತ್ತೊಮ್ಮೆ ಶರಣರ ನಾಡು ಅನುಭವ ಮಂಟಪ, ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಸ್ಥಳದಿಂದ ಸರ್ವರಿಗೂ ಕೋಟಿ ಕೋಟಿ ಶರಣ.